ನಮಸ್ಕಾರ. ನಾನು ಅಖಿಲೇಶ್ ಚಿಪ್ಳಿ ಸಾಗರದಿಂದ ಪಶ್ಚಿಮ ಘಟ್ಟದ ಮಧ್ಯ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಮೂಲ ರೈತ. ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬರೋಂಥ ಸ್ಥಿತಿ ಯಾಕೆ ಬಂತು ಅಂತಂದರೆ, ಈಗ ಜಾಗತೀಕರಣದ ನಂತರದಲ್ಲಿ ಅಭಿವೃದ್ಧಿ ತನ್ನ ವೇಗವನ್ನು ಪಡೆದುಕೊಳ್ತು. ರಸ್ತೆಗಳು ಮೀಟರ್ ಗಟ್ಟಲೆ 40 ಮೀಟ್ರು 50 ಮೀಟ್ರು ಅಗಲ ಮಾಡ್ತಕ್ಕಂಥ ಒಂದು ಪರಂಪರೆ ಪರಿಪಾಠ ಶುರುವಾಯಿತು. ದೊಡ್ಡ ದೊಡ್ಡ ಯೋಜನೆಗಳು, ಹೆದ್ದಾರಿಗಳು, ರೈಲ್ವೆ ಮಾರ್ಗಗಳು, ಸುರಂಗಗಳು, ಇದೆಲ್ಲ ನೋಡಿದರೆ ಇವತ್ತು 2018ರಲ್ಲಿ ಈ ಹಿಮಾಲಯಕ್ಕಿಂತ ಬಹಳ ಪುರಾತನವಾದ ಪ್ರದೇಶ ಇದೆ ಪಶ್ಚಿಮ ಘಟ್ಟ ಅಂತಂದರೆ. ಹಿಮಾಲಯಕ್ಕಿಂತ ಬಹಳ ಪುರಾತನವಾದದ್ದು. ಇಲ್ಲಿ ಅಭಿವೃದ್ಧಿಯನ್ನ ಬೇಕು, ಜನತೆಗೆ ಸೌಕರ್ಯಗಳು ಬೇಕು, ಅಭಿವೃದ್ಧಿಗಳು ಬೇಕು. ಯಾವ ಥರದ ಅಭಿವೃದ್ಧಿ ಮಾದರಿ ಬೇಕು, ಇದನ್ನ ಹಿಂದೆ 2011ರಲ್ಲೇ ಮಾಧವ್ ಗಾಡ್ಗಿಲ್ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ರು. ಅದರಲ್ಲಿ ಈ ಪ್ರದೇಶದಲ್ಲಿ ಏನೇನು ಮಾಡಬಾರ್ದು ಅಥವಾ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರು ಏನೇನು ಮಾಡಬಾರ್ದು ಅಂತ ಹೇಳಿದ್ರು ಅದಷ್ಟನ್ನು ಮಾಡಿದ್ದಾರೆ. ಯಾವುದನ್ನು ಮಾಡಬೇಕು ಅಂತ ಹೇಳಿದರೆ ಅದು ಯಾವುದನ್ನು ಮಾಡಿಲ್ಲ. ಹಾಗಾಗಿ 2018ರಲ್ಲಿ ಪ್ರಾರಂಭವಾದ ಗುಡ್ಡ ಕುಸಿತ ಇನ್ನೂ ಮುಂದುವರಿತಾನೆ ಇದೆ. ಅಲ್ಲಿ ಶಿಲೆಗಳು, ಮಣ್ಣು ಅದೆಲ್ಲ ಏನಂತಂದ್ರೆ ಒಂದೇ ಸಲ 2-3 ಕಾರಣಕ್ಕಾಗಿ ಆಗಿದೆ. ಮುಖ್ಯವಾಗಿ ಅಭಿವೃದ್ಧಿ ಒಂದು, ಎರಡನೇದಾಗಿ ಹವಾಮಾನ ವೈಪರೀತ್ಯ ಕಾರಣಕ್ಕಾಗಿ ಋತುಮಾನಗಳು ಒಂದು ತಿಂಗಳಲ್ಲಿ ಸುರಿತಕ್ಕಂಥ ಮಳೆ ಒಂದು ದಿವಸದಲ್ಲಿ ಅಥವಾ 2 ದಿವಸದಲ್ಲಿ ಸುರಿತಾ ಇದೆ. ಇದು ಜಾಗತಿಕ ಕಾರಣವಾದರೆ ಸ್ಥಳೀಯವಾಗಿ ಅಲ್ಲಿ ತೀರಾ ಅಭಿವೃದ್ಧಿಯನ್ನ ನೋಡಿ. ಒಂದು ಮಾದರಿ ಗಾಡ್ಗಿಲ್ರು ಏನು ಹೇಳಿದ್ರು ಅಂತಂದ್ರೆ, ನೀವು ಅಲ್ಲಿ ಯಾವುದೇ ಜಲಾಶಯಗಳನ್ನು ತರಬಾರ್ದು, ಯಾವುದೇ ಹೆದ್ದಾರಿಗಳು ಬರಬಾರ್ದು, ಸೂಕ್ಷ್ಮ ಪ್ರದೇಶವನ್ನು ನೀವು ಕಾಪಿಟ್ಕೋಬೇಕು. ಬರೀ ಪಶ್ಚಿಮ ಘಟ್ಟ ಬರೀ ಕರ್ನಾಟಕಕ್ಕೆ ಮಾತ್ರ ಸೇರಿದ್ದಲ್ಲ, ದೇಶಕ್ಕೆ ಸೇರಿದ್ದು. ಮತ್ತೆ ಇದು ಜಾಗತಿಕವಾಗಿ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹಾಳು ಮಾಡಬಾರ್ದು. ಅಲ್ಲಿ ಜನರಿಗೆ ಅಭಿವೃದ್ಧಿ ಬೇಡವೆ ಅಂತ ಒಂದು ಬರುತ್ತೆ. ನಿಮ್ಗೆ ಹಾಗಾದ್ರೆ ಅಭಿವೃದ್ಧಿ ಬೇಡ, ಅವರೆಲ್ಲ ಪುರಾತನ ಹೋಗಿರೋ ಕಾಲದಾಗ ಇದ್ದಂಗೆ ಇರಬೇಕೆ ಅಂತ. ಅದಕ್ಕೂ ಉತ್ತರವನ್ನು ಹೇಳಿದಾರ. ಇಲ್ಲ, ನೀವು ಇದಕ್ಕೆ ಅಲ್ಲಿಯ ಜನರಿಗೆ, ವಾಸಿಸುವ ಜನರಿಗೆ ಸ್ಪೆಷಲ್ ವಿಶೇಷ ಯೋಜನೆಗಳನ್ನು ಕೊಡಬೇಕು. ಅವರಿಗೆ ವಿಶೇಷ ನೈಸರ್ಗಿಕ, ಅಲ್ಲಿನ ನೈಸರ್ಗಿಕ ಕಾಡಿನಿಂದ ಸಿಗ್ತಕ್ಕಂಥ ನೈಸರ್ಗಿಕ ಸೇವೆಗಳಿಗೆ ಬೆಲೆಯನ್ನು ಕೊಟ್ಟು ಅದನ್ನು ಜನರಿಗೆ ತಲುಪಿಸಬೇಕು. ಚಿಕ್ಕ ಚಿಕ್ಕ ಯೋಜನೆಗಳನ್ನು ಮಾಡಬೇಕು. ಗ್ರಾಮೋದ್ಯೋಗ ತರಹದ ಹಳ್ಳಿಗಳಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಇದನ್ನು ಮಾಡಬಹುದು. ಯಾವುದೇ ತರಹದ ದೊಡ್ಡ ಯೋಜನೆಗಳು ತರಬಾರ್ದು. ಮತ್ತೆ ರಾಸಾಯನಿಕ ಮುಕ್ತವಾಗಿ ಮಾಡಬೇಕು. ಸಾವಯವ ಕೃಷಿಗೆ ಒತ್ತು ನೀಡಬೇಕು. ರೈತರ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅಂತೇಳಿ ಬಹಳ ಸುಂದರವಾಗಿ, ಬಹಳ ಆತ್ಮೀಯವಾಗಿ, ಡೆಮೊಕ್ರೆಟಿಕ್ ಆಗಿ ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ರು. ಅದು ವರದಿಯನ್ನು ಒಪ್ಕೊಳ್ಳಿಲ್ಲ. ಈ ವಿವಿಧ ಮಾಫಿಯಾಗಳು, ಅಂದರೆ ಗುತ್ತಿಗೆ ಮಾಫಿಯಾ ಅಂತ ಹೇಳ್ತಾರೆ, ಕಲ್ಲು, ಜಲ್ಲಿ, ಮರಳು, ಸಿಮೆಂಟು, ಕಬ್ಬಣ, ಈ ಮಾಫಿಯಾಗಳು ರಾತ್ರೋರಾತ್ರಿ ಆ ವರದಿಯನ್ನು ಕಸಬುಟ್ಟಿಗೆ ಹಾಕಲಿಕ್ಕೆ ಯಶಸ್ವಿಯಾದರು. ಅದರ ನಂತರದಲ್ಲಿ ಒತ್ತಡ ಬಂತು. ನಂತರದಲ್ಲಿ ಅದಕ್ಕಿಂತ ದುರ್ಬಲವಾದ ಕಸ್ತೂರಿರಂಗನ್ ವರದಿಯನ್ನ ಸರ್ಕಾರ ತಯಾರು ಮಾಡಿತು. ಅದನ್ನು ಕೂಡ ಈ ಸರ್ಕಾರಗಳು ಜಾರಿ ಮಾಡಲಿಕ್ಕೆ ಹೋಗಲಿಲ್ಲ. ಇದು 5ನೇ ಸರಿನ 6ನೇ ಸರಿನ ಮತ್ತೆ ಅಧಿಸೂಚನೆ ಬಂದಿದೆ. ಅದನ್ನು ಮತ್ತೆ ಈಗ ಎಲ್ಲ ಸರ್ಕಾರ, 6 ರಾಜ್ಯಗಳ ಸರ್ಕಾರಗಳು ಒಂದು ಪೂರ್ಣ ಒಪ್ಪಿಗೆ ಕೋರಂಗೆ ಕಾಣೋದಿಲ್ಲ. ಇದನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ, ಇದು ಜನಕೇಂದ್ರಿತವಾಗಿ ಯೋಚನೆ ಮಾಡ್ತಕ್ಕಂಥ ಸರ್ಕಾರಗಳು ಪರಿಸರ ಕೇಂದ್ರಿತವಾಗಿ ಯೋಚನೆ ಮಾಡೋದಿಲ್ಲ. ಪರಿಸರ ಬೇಕು ನಮಗೆ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ಬೇಕು ಅಂತಂದ್ರೆ ಒಳ್ಳೆಯ ಪರಿಸರ ಇರಬೇಕು. ಇದನ್ನ ಹಿನ್ನೆಲೆಗೆ ತಳ್ತಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಇಲ್ಲಿ ಅದನ್ನ ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಜನರ ಕೊರತೆ ಇದೆ. ಬಹಳ ಸರ್ಕಾರ ಏನ್ ನೋಡುತ್ತೆ ಅಂತಂದ್ರೆ, ಜನರ ಅಭಿಪ್ರಾಯಗಳನ್ನು ನೋಡುತ್ತೆ. ತಿಳುವಳಿಕೆ ಕೊರತೆಯಿಂದಾಗಿ ಯಾರು ಸರ್ಕಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ. ಉದಾಹರಣೆಗೆ ಈಗ ತೀರ್ಥಹಳ್ಳಿ ಭಾಗದಿಂದ ಮಣಿಪಾಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದು ಘಾಟಿ ಇದೆ, ರಸ್ತೆ ಅಗಲ ಇಲ್ಲ. ಹಾಗಾಗಿ ಅಲ್ಲೊಂದು ಸುರಂಗ ಮಾರ್ಗವನ್ನು ಮಾಡಬೇಕು ಅಂತ ಹೊರಟಿದೆ. 4,500 ಕೋಟಿ ಒಂದು ಯೋಜನೆ. ಸುರಂಗ ಮಾರ್ಗದಲ್ಲಿ ನಾವು ಬೇಗ ಮಣಿಪಾಲ ಆಸ್ಪತ್ರೆಗೆ ತಲುಪಬೇಕು, ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ. ನಾವು ಹೇಳೋದೇನು ಅಂತಂದ್ರೆ, ಆ ದುಡ್ಡಿನಲ್ಲಿ ತೀರ್ಥಹಳ್ಳಿಗೆ ಒಂದು ಹಾಸ್ಪಿಟಲ್ ಮಾಡಿ. ನೀವು ಗುಡ್ಡ ಯಾಕೆ ಕೊರಿಬೇಕು? ನೀವು ಕುಸಿತ ಅಪಾಯ ಇರ್ತಕ್ಕಂಥ ಪ್ರದೇಶದಲ್ಲಿ ಬೇರೆ ಪರ್ಯಾಯ ಚಿಂತನೆಗಳನ್ನು ಮಾಡಿ. ಈಗ ನೋಡಿ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಒಂದು ಮತ್ತೆ ಮುನ್ನೆಲೆಗೆ ಬಂದಿದೆ. 8,000 ಕೋಟಿ ಯೋಜನೆ. ದೊಡ್ಡ ಗುಡ್ಡವನ್ನಲ್ಲಿ ಅಲ್ಲಿರೋ ಆ ಯೋಜನೆ ಜಾರಿ ಇದೆ. ಆ ಗುಡ್ಡ ಕುಸಿತದೆ, ಶರಾವತಿ ನದಿ ಸತ್ತು ಹೋಗ್ತದೆ. ಹೊನ್ನಾವರದ ಕಡೆಗೆ ಬದುಕು ಕಟ್ಟಿಕೊಂಡು ಬೆಸ್ತರ ಬದುಕು ಏನಾಗಬೇಕು? ಈ ತರದ ಮೆಗಾ ಯೋಜನೆಗಳು ಬೇಡ ನಮಗೆ.
ಚಿಕ್ಕ ಪುಟ್ಟ ಯೋಜನೆಗಳನ್ನು ಕೊಡಿ, ನಾವು ಅಲ್ಲಿ ನೆಮ್ಮದಿಯಾಗಿ ಇರ್ತೀವಿ. ನಾವು ನೆಮ್ಮದಿಯಾಗಿದ್ದರೆ ಇಡೀ ರಾಜ್ಯ ಮತ್ತೆ ಇಡೀ ದೇಶನೂ ನೆಮ್ಮದಿಯಾಗಿರ್ಬೋದು ಅಂತಕ್ಕಂಥದ್ದು ನಮ್ಮ ವಾದ. ಸರ್, ಈಗ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ರಿಪೋರ್ಟ್ಗೆ ಮಾತ್ರ ಸೀಮಿತವಾಗಿರುತ್ತಾ ತಮ್ಮ ನಡೆ, ಅಥವಾ ಈ ಇಲ್ಲಿಗಲ್ ಹೋಮ್ ಸ್ಟೇ, ಫಾರ್ಮ್ ಸ್ಟೇ, ರೆಸಾರ್ಟ್ಗಳು, ಎಲಿಫೆಂಟ್ ಕಾರಿಡಾರ್ ಆಕ್ರಮಣ ಮಾಡುವಂಥದ್ದು, ಆಮೇಲೆ ಅವರೇ ಇಲ್ಲಿಗಲ್ ಆಗಿ ಬೆಟ್ಟ ಕರ್ಕೊಂಡು ಎಲ್ಲ ಪತ್ರ ಮಾಡ್ಕೊಂಡು ನಾವೇ ಓನರ್ ಅಂತ ಮೆರೆದಾಡೋದು, ಇದಕ್ಕೆಲ್ಲ ಏನು ಹೇಳ್ತೀರಿ? ಯಾಕಂದ್ರೆ ನೀವು ಹೇಳ್ದಂಗೆ ಒಂದು ರಿಪೋರ್ಟ್ ಮಣ್ಣಗಾಕಿದ್ರು, ಇನ್ನೊಂದು ರಿಪೋರ್ಟ್ ಸೈಡ್ಗೆ ಇಕ್ಕಿದ್ರು, ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ಹುಟ್ಟಬಹುದು. ವಾಟ್ ಈಸ್ ಯರ್ ಸ್ಟ್ಯಾಂಡ್ ಆನ್ ದಿಸ್? ಇಲ್ಲ, ಏನು ಅಂತಂದ್ರೆ ಇಲ್ಲಿ ಎರಡು ತರದ ವಾದ ಇದೆ. ಮಲೆನಾಡಿನಲ್ಲಿ ಅಥವಾ ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಒತ್ತುವರಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ರೈತರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ರೈತರಿಗಿಂತ ಹೆಚ್ಚಾಗಿ ಸಾವಿರಾರು ಎಕರೆ ಒತ್ತುವರಿ ಇರೋದು ನಿಮಗೆ ಬೇನಾಮಿ ಹೆಸರಲ್ಲಿ ರಾಜಕಾರಣಿಗಳು. ಹಾಗಾಗಿ ಅವರು ಅದನ್ನ ವರದಿಯನ್ನು ಜಾರಿಯಾದರೆ ತಮ್ಮ ಆಸ್ತಿ ಮೂಲಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಈ ವರದಿಯನ್ನು ಶತಾಯಗತೆ ಜಾರಿಯಾಗಬಾರ್ದು, ಯಾವುದೇ ವರದಿಗಳು ಬರಬಾರ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒತ್ತುವರಿ ಮಾಡ್ಕೋಬಹುದು. ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಸಾಕಾಗುವಷ್ಟು ಆಸ್ತಿಯನ್ನು ಮಾಡಿಡ್ಬೇಕು ಅನ್ನೋ ಈ ದುರಾಸೆಯಿಂದ ಮಾಡ್ತಾ ಇದ್ದಾರೆ ಹೊರತು ವರದಿ ಆಶಯಗಳನ್ನ ಅವರು ಓದಿದ್ರೆ, ಯಾರು ಒಬ್ರು ಒಂದು ರಾಜಕಾರಣಿ ಓದಿದ್ರೆ ಅದು ಖಂಡಿತ ವಿರೋಧ ಮಾಡ್ತಾ ಇರಲಿಲ್ಲ. ಸೊ ತಮ್ಮ ಪ್ರಕಾರ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿ ಬಂದ್ಬಿಟ್ರೆ ಎಲ್ಲ ಆನ್ಸರ್ ಸಿಗುತ್ತಾ? ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದೇನು ಹೇಳ್ತಾ ಇದೀವಿ ಅಂದ್ರೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಇವತ್ತು ರಾಹುಲ್ ಗಾಂಧಿ ಅವರು ಏನು ಇವತ್ತು ವಯನಾಡ್ದು ಏನು ಇದು ಅವರು ಕ್ಲೋಸರ್ ಇದೆಯೋ ಅಥವಾ ಕರ್ನಾಟಕದ ಬಗ್ಗೆ ಅವ್ರಿಗೆ ಇದೆಯೋ, ಅದೆರಡು ಅವ್ರಿಗೆ ಕ್ಲೋಸರ್ ಇದೆ ಆಕ್ಚುಲಿ. ಆಮೇಲೆ ಏನಾಗಿದೆ ಅನ್ನೋದನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಅವರು ಒಪ್ಕೊಂಡಿದ್ದಾರೆ. ಎನ್ವೈರನ್ಮೆಂಟ್ಲಿ ಇದು ಡಿಸಾಸ್ಟರ್ ಆಗಿದೆ ಅಂತ ಹೇಳಿ. ಆ ಎನ್ವೈರನ್ಮೆಂಟ್ಲಿ ಡಿಸಾಸ್ಟರ್ ಆದಾಗ ಅವ್ರ ಟೈಮಲ್ಲಿ ಕಾಲದಲ್ಲೇ ಈ ರಿಪೋರ್ಟ್ಸ್ಗಳು ಬಂದಿತ್ತು. ಈ ಬಂದಾಗ ಅದನ್ನು ನೋಡಬೇಕಾಗಿತ್ತು. ಸರ್, ಇವಾಗ ಏನೋ ಒಂದು ಕೋವಿಡ್ ಅಥವಾ ದಡಾರ ಏನೋ ಬಂದರೆ ಅದ್ರ ಬಗ್ಗೆ ನೀವು ಅದು ನೆಗೆಟಿವ್ ಇದ್ರೂ ಕೂಡ ಅದ್ರ ಬಗ್ಗೆ ಪಾಸಿಟಿವ್ ಹೇಳಿ ಅದ್ರ ಬಗ್ಗೆ ಒಂದು ಕಾನ್ಸೆನ್ಸಸ್ ಫಿಕ್ಸ್ ಮಾಡ್ತೀರಾ ಆಕ್ಚುಲಿ. ಬಟ್ ಇಷ್ಟು ದೊಡ್ಡ ವಿಚಾರ ಎಂಟರ್ ಜನರೇಷನ್ ಇದ್ರ ಮೇಲೆ ಡಿಪೆಂಡೆನ್ಸ್ ಇದೆ, ಇದಕ್ಕೆ ಇಷ್ಟು ಲೀನಿಯನ್ಸಿ ತಗೊಂಡಿದ್ದಾರೆ ಆಕ್ಚುಲಿ. ಅದು ಅರ್ಥ ಆಗ್ತಾ ಇಲ್ಲ. ನಾವೇನು ಹೇಳ್ತಾ ಇರೋದು ಅಂದ್ರೆ, ಇವಾಗ ಸರ್ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ಇದಕ್ಕೆ ಮುಂಚೆ ನಮಗೆ ಕೂರ್ಗಲ್ಲಾಗಿತ್ತು, ನಾರ್ತ್ ಕರ್ನಾಟಕದಲ್ಲಾಗಿತ್ತು ಫ್ಲಡ್ಸ್ಗಳು. ಏನ್ ಮಾಡ್ತೀವಿ, ಈ ತರ ಫ್ಲಡ್ಸ್ಗಳಾದಾಗ ಹೋಗಿ ಕಂಬಳಿ ಹಚ್ತೀವಿ, ಫೋಟೋ ಹಿಡಿದ್ಬಿಟ್ಟು ಬಿಸ್ಕೆಟ್ ಬಂದು ಕೊಟ್ಬಿಟ್ಟು ಅವ್ರಿಗೆ ಆಯ್ತು ಅಂತ ಆಗಿನ ಕಾಲಕ್ಕೆ ಸಾಂತ್ವನ ಹೇಳ್ಬಿಟ್ಟು ಫೋಟೋ ಹಿಡಿದು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಇದೇ ಕ್ವಶನ್ಗಳನ್ನ ನಾವು ಅವತ್ತು ಕೇಳಿ ರಾಜಕಾರಣಿಗಳನ್ನ ಕೇಳಿ ಮಾಡಿ ನಾವು ಇದಾಗಿರ್ಬೋದು. ಸರ್, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಲ್ಲ, ಇವಾಗ ಅಕ್ಷಯ್ ಸರ್ ಆಕ್ಚುಲಿ ಅವ್ರ ತಂದೆ ಕಾಲದಿಂದ ಆಗಲಿ ಅಥವಾ ಅವರು 20 ವರ್ಷದಿಂದ ಅವರು ಹೋರಾಟ ನಡೆಸ್ತಾರೆ. ಅಖಿಲೇಶ್ ಶೆಟ್ಟಿ ಅವರು ಕೂಡ ಆ ಭಾಗದಲ್ಲಿ ಶರಾವತಿ, ಇವಾಗ ಲಾಸ್ಟ್ ನಾನು ಅವರು ಸೇರ್ಕೊಂಡೆ ಬೆಂಗಳೂರಿಂದ ಶರಾವತಿ ಬೇಡ ಅಂತ ನಿಲ್ಸಿದ್ವಿ ನಾವು. ಆಕ್ಚುಲಿ ನೀರು ಬೇಡ, ನೀವು ಎಲ್ಲರೂ ಏನು ಬೆಂಗಳೂರಿನ ಕರ್ನಾಟಕ ಹತ್ರ ಟ್ರೀಟ್ ಮಾಡಿ ಎಲ್ಲ ಡೆವಲಪ್ಮೆಂಟ್ ಇಲ್ಲಿ ತಂದು ಸುರಿದು ಎಲ್ಲಾನು ಏನು ನಾರ್ತ್ ಕರ್ನಾಟಕನ ಯಾವುದು ಉದ್ಧಾರ ಮಾಡ್ತೀರಾ, ಎಲ್ಲಾನು ಇಲ್ಲಿ ತಂದು ಸುರಿದು ಇದಕ್ಕೆಲ್ಲ ರಿಸೋರ್ಸಸ್ ಕೊಡಬೇಕು ಅಂತ ಒಂದು ಮಗುಗೆ ತಿನ್ಸಿ ಊದ್ಸೋ ಕೆಲಸ ಮಾಡ್ತಿದ್ದೀರೋ ಹೊರತು ಬೇರೆ ಯಾರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಬೇಡ ಅಂತ ಹೇಳಿದ್ರೆ ಇವಾಗ ಮತ್ತೆ ಅಲ್ಲಿಂದ ಬರ್ತಾರೆ. ಸರ್, ಇವಾಗ ನಾನು ಶಿರೂರ್ ಹತ್ರ ಎಲ್ಲಿದೆಯೋ ಅಲ್ಲಿ ಲಾಸ್ಟ್ ಇಯರ್ ಹತ್ರ ಒಂದು ವಿಡಿಯೋ ಇದೆ, ಅಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ. ಸೇಮ್ ಎಕ್ಸಾಕ್ಟ್ ಸ್ಪಾಟಲ್ಲಿ ಎಲ್ಲಿ ಬಿದ್ದಿದ್ಯೋ ಅಲ್ಲೇ ನಾನು ವಿಡಿಯೋ ಮಾಡಿದ್ದೆ 1 year ಬಿಫೋರ್. ಯಾಕಲ್ಲಿ ಮಾಡಿದ್ದೆ ಅಂದ್ರೆ, ಅದು ಹೋಗೋಕೆ ಮುಂಚೆ ನಾನು ಹುಬ್ಳಿ ಅನ್ಕೋಲ್ಲ ರೈಲ್ವೆ ಲೈನ್ ನಾವೆಲ್ಲೂ ಡೆವಲಪ್ಮೆಂಟ್ ಸ್ಟಾಪ್ ಮಾಡಬಹುದು ಅಂತ ಹೇಳಿಲ್ಲ. ನಮ್ಮ ಪ್ರೇಯರು ಇವನ್ ಹೈಕೋರ್ಟ್ ಅಲ್ಲಿ ಇದ್ದಾಗ ಅನಿಮಲ್ಸ್ಗೆ ಅಲ್ಲಿಂದ ಕಾಡುಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ಹೊರತು ನಾವು ಆಕ್ಚುಲಿ ಅವತ್ತು ಸ್ಟೇ ಕೊಟ್ಟಾಗ ಹೈಕೋರ್ಟ್ ಅವತ್ತು ಸ್ಟೇ ಕೊಟ್ಟು ಇವತ್ತು ಹೊಸ ಪ್ರಾಜೆಕ್ಟ್ ತನ್ನಿ ಅಂತ ಹೇಳ್ಬೇಕಾದ್ರೆ ಯಾರು ಡೆವಲಪ್ಮೆಂಟ್ಗೆ ಅಗೇನ್ಸ್ಟ್ ಇಲ್ಲ ಆಕ್ಚುಲಿ. ಇದು ಏನಾಗ್ತಾ ಇದೆ ಅಂದ್ರೆ, ಇದನ್ನೊಂದು ಸರಿಯಾದ ಪರಿಕಲ್ಪನೆ, ಅಂಡರ್ಸ್ಟ್ಯಾಂಡಿಂಗು ಅಥವಾ ಇದಕ್ಕೊಂದು ಏನೋ ಒಂದು ಶೇಪ್ ಕೊಡಿದ್ರೆ ಏನ್ ಮಾಡ್ತಾ ಇದಾರೆ, ಸರಿ ಹೇಳ್ದಂಗೆ ಇದನ್ನ ಏನಂದ್ರೆ ಹೀಗೆ ಇದ್ರೆ ಇದನ್ನ ಹೆಂಗ್ ಬೇಕೋ ಇದನ್ನ ತಿರ್ಚ್ಕೊಂಡು ಲಾಭ ಮಾಡಿಕೊಂಡು ಈ ತರದ್ದು ಸಾವು ನೋವಾದಾಗ ನಾವು ಅಕೌಂಟಬಲ್ ಇದ್ದಾಗ ಆಗ್ಬೇಕು ಅನ್ನೋದು ಆಗ್ತಾ ಇರೋದು. ಸೊ ಅದಕ್ಕೆ ನಾವು ಇವಾಗ ಏನು ವಿಷಯ ಮಾಡ್ತಾ ಇದ್ದೀವಿ ಅಂದ್ರೆ, ಇವಾಗ ಸರ್ ನಾವು ಏನೇ ಹೇಳ್ತೀವಿ, ಯಾಕೆ ಮಾಧವ್ ಗಾಡ್ಗಿಲ್ ಬಂದ್ಬಿಟ್ರೆ ಆಗ್ಬಿಡುತ್ತಾ ಇಲ್ಲ ಅನ್ನೋದಲ್ಲ. ಒಂದು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ 5 ಸರಿ 6 ಸರಿ ಕೊಡ್ಬೇಕಂದ್ರೆ ಏನೋ ಸರಿ ಇರ್ಬೇಕು ಆಕ್ಚುಲಿ. ಆ ಸರಿ ಏನು ಅಂತ ಡಿಸ್ಕಷನ್ ಮಾಡ್ತಾ ಇಲ್ವಲ್ಲ ಅಂತ ಖಂಡಿತ ಸರ್. ಅದನ್ನೇ ಇದನ್ನ ಈ ಪ್ರಯತ್ನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ.